ಮಾರ್ನಿಂಗ್ ಫ್ರೆಂಡ್ಸ್. ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಸಾರಿ ಈ ಪ್ರಶ್ನೆಯನ್ನ ಕೇಳ್ತೇವೆ, ದೇವ್ರು ನನ್ನೊಟ್ಟಿಗೆ ಮಾತನಾಡ್ತಾನ? ನಾನು ಆತನ ಧ್ವನಿಯನ್ನ ಹೇಗೆ ಗುರುತಿಸಬೇಕು? ಇಂದು ಜಗತ್ತಿನಲ್ಲಿ ಅನೇಕ ಧ್ವನಿಗಳಿದೆ. ಭಯದ ಧ್ವನಿ, ಸಂಶಯದ ಧ್ವನಿ, ಜನರ ಅಭಿಪ್ರಾಯದ ಧ್ವನಿ, ಸಮಾಜದ ಒತ್ತಡದ ಧ್ವನಿ. ಆದ್ರೆ ಈ ಎಲ್ಲದರ ಮಧ್ಯೆ ದೇವರ ಮೃದುವಾದಂತ ಧ್ವನಿ ಕೂಡ ಇರ್ತದೆ. ಅದು ಕೂಗೋದಿಲ್ಲ, ಒತ್ತಾಯಿಸೋದಿಲ್ಲ, ಆದ್ರೆ ಸತ್ಯವನ್ನ ಶಾಂತಿಯೊಂದಿಗೆ ಹೇಳ್ತದೆ. ಫ್ರೆಂಡ್ಸ್, ಮೊದಲು ನಾವು ಒಂದು ವಿಷಯವನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ದೇವರು ಮಾತನಾಡುವಂತ ದೇವರು, ಅವನು ಮೌನವಾಗಿರುವಂತ ದೇವರಲ್ಲ. ಬೈಬಲ್ನಲ್ಲಿ ದೇವರು ಅನೇಕ ಜನರೊಂದಿಗೆ ಮಾತನಾಡಿದನು. ಅಬ್ರಹಾಮನೊಂದಿಗೆ, ಮೋಶೆಯೊಂದಿಗೆ, ಸಮುವೇಲನೊಂದಿಗೆ, ಪ್ರವಾದಿಗಳೊಂದಿಗೆ ಮತ್ತು ಹೊಸ ಒಡಂಬಡಿಕೆಯಲ್ಲಿ ಯೇಸುವಿನ ಮೂಲಕ ಕೂಡ ನಮ್ಮೊಟ್ಟಿಗೆ ಮಾತನಾಡಿದನು. ಆದ್ರೆ ಪ್ರಶ್ನೆ ಇದು ಅಲ್ಲ, ದೇವ್ರು ಮಾತನಾಡ್ತಾನ. ಪ್ರಶ್ನೆ ಇದು, ನಾವು ಕೇಳ್ತಾ ಇದ್ದೇವಾ ಎಂಬುದಾಗಿ. ಫ್ರೆಂಡ್ಸ್, ದೇವರ ಧ್ವನಿಯನ್ನ ಕೇಳಲು ಕಿವಿಗಿಂತ ಮೊದಲು ಹೃದಯ ಬೇಕು. ಬೈಬಲ್ ನಮ್ಗೆ ಏನನ್ನ ಹೇಳ್ತದೆ ಅಂತ ಹೇಳಿದ್ರೆ, ದೇವರು ಗರ್ವಿಷ್ಠ ಹೃದಯಕ್ಕೆ ಅಲ್ಲ, ಆದ್ರೆ ನಮ್ರತೆ ಮತ್ತು ವಿಧೇಯ ಹೃದಯಕ್ಕೆ ಮಾತನಾಡ್ತಾನೆ ಎಂಬುದಾಗಿ. ದೇವರ ಧ್ವನಿ ಯಾವಾಗ್ಲೂ ಕೂಡ ಪ್ರೀತಿಯಿಂದ ತುಂಬಿರ್ತದೆ. ಅದು ಸತ್ಯವನ್ನ ಹೇಳ್ತದೆ, ನಮ್ಮನ್ನ ಪಾಪದಿಂದ ದೂರ ಮಾಡ್ತದೆ, ಶಾಂತಿಯ ಕಡೆಗೆ ನಡೆಸ್ತದೆ. ಆತನ ಎಂದಿಗೂ ಕೂಡ ಗೊಂದಲ, ದ್ವೇಷ ಅಥವಾ ಭಯವನ್ನ ಉಂಟು ಮಾಡೋದಿಲ್ಲ. ಫ್ರೆಂಡ್ಸ್, ಒಂದು ಸಣ್ಣ ಕಥೆಯನ್ನ ಹೇಳ್ತಾನೆ. ಒಂದು ಊರಲ್ಲಿ ಒಬ್ಬ ರೈತ ಇದ್ದ. ಅವನ್ ಪ್ರತಿದಿನ ಬೆಳಿಗ್ಗೆ ತನ್ನ ಹೊಲಕ್ಕೆ ಹೋಗ್ತಾ ಇದ್ದ. ಆದ್ರೆ ಒಂದು ದಿನ ಅವನ್ ತುಂಬಾ ಚಿಂತೆಯಲ್ಲಿದ್ದ. ಬೆಳೆ ಸರಿಯಾಗಿ ಬೆಳೀತಾ ಇರ್ಲಿಲ್ಲ. ಅವನ್ ದೇವ್ರನ್ನ ಕೇಳ್ದ, ದೇವ್ರೆ, ನಾನು ಏನ್ ಮಾಡ್ಬೇಕು? ಆ ದಿನ ಏನೂ ಆಗ್ಲಿಲ್ಲ. ಮುಂದಿನ ದಿನ ಕೂಡ ಏನೂ ಕೇಳಿಸ್ಲಿಲ್ಲ. ಆದ್ರೆ ಮೂರನೇ ದಿನ ಅವನು ಹೊಲದಲ್ಲಿ ಕುಳಿತು ಮೌನವಾಗಿ ಪ್ರಾರ್ಥನೆ ಮಾಡಿದಾಗ ಅವನ್ ಮನಸ್ಸಿನಲ್ಲಿ ಒಂದು ಶಾಂತ ಆಲೋಚನೆ ಬಂತು. ನೀನ್ ಬೀಜ ಬಿತ್ತಿದೀಯಾ, ಈಗ ಕಾಯ್ಬೇಕು. ಅದು ಗರ್ಜನೆಯ ಧ್ವನಿ ಅಲ್ಲ, ಮಿಂಚಿನ ಶಬ್ದ ಅಲ್ಲ, ಆದ್ರೆ ಅದು ಶಾಂತಿಯ ಧ್ವನಿ. ಆ ರೈತನು ಆ ಒಂದು ಸಲಹೆಯನ್ನ ಅನುಸರಿಸಿದನು. ಸಮಯ ಬಂದಾಗ ಬೆಳೆ ಚೆನ್ನಾಗಿ ಬೆಳೀತು. ಫ್ರೆಂಡ್ಸ್, ದೇವರ ಧ್ವನಿ ಬಹಳಷ್ಟು ಸಾರಿ ಮೌನದೊಳಗೆ ಕೂಡ ನಮ್ಮೊಟ್ಟಿಗೆ ಮಾತನಾಡ್ತದೆ. ನಾವು ದೇವರ ಧ್ವನಿಯನ್ನ ಹೇಗ್ ಕೇಳಬಹುದು ಅಂತ ಸಂಕ್ಷಿಪ್ತವಾಗಿ 3 ಮಾರ್ಗಗಳು ಏನು ಅಂತ ನೋಡೋಣ. ಮೊದಲನೇದಾಗಿ, ಪ್ರಾರ್ಥನೆ ಮಾಡುವುದರ ಮೂಲಕ ನಾವು ದೇವರ ಧ್ವನಿಯನ್ನ ಕೇಳಬಹುದು. ಎರಡನೇದಾಗಿ, ದೇವರ ವಾಕ್ಯದ ಮೂಲಕ. ಬೈಬಲ್ ಓದುವಾಗ ಅನೇಕ ಬಾರಿ ದೇವರು ನಮ್ಮ ಪರಿಸ್ಥಿತಿಗೆ ಉತ್ತರ ಕೊಡ್ತಾನೆ. ಮೂರನೇದಾಗಿ, ಶಾಂತಿಯ ಮೂಲಕ. ದೇವರ ಧ್ವನಿ ಬಂದಾಗ ಹೃದಯದಲ್ಲಿ ಶಾಂತಿ ಬರ್ತದೆ, ಅದು ಗೊಂದಲ ಅಲ್ಲ. ಕೊನೆಯದಾಗಿ ಫ್ರೆಂಡ್ಸ್, ನೀವಿಂದು ಗೊಂದಲದಲ್ಲಿದ್ದೀರಾ? ನಿರ್ಣಯ ತೆಗೆದುಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಇದೆಯಾ? ಭವಿಷ್ಯದ ಬಗ್ಗೆ ಭಯ ಇದೆಯಾ? ನಿಲ್ಲಿ, ಸ್ವಲ್ಪ ಮೌನವಾಗಿರಿ. ದೇವರ ಮುಂದೆ ನಿಮ್ಮ ಹೃದಯವನ್ನ ತೆರೆದಿಡಿ. ಆತನಿನ್ನೂ ಮಾತನಾಡ್ತಾನೆ. ಆತನಿನ್ನೂ ತನ್ನ ಮಕ್ಕಳನ್ನ ಪ್ರೀತಿಸ್ತಾನೆ. ಆತನಿನ್ನೂ ತನ್ನ ಧ್ವನಿಯನ್ನ ಕೇಳಿಸಿಕೊಳ್ಳುವವರಿಗೆ ದಾರಿ ತೋರಿಸ್ತಾನೆ. ನಾವು ಕೇಳುವಂತ ಹೃದಯವನ್ನ ಹೊಂದಿದವರಾಗೋಣ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260645. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.